ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. 2026 ಅಣ್ಣಾಮಲೈಗೆ ಮತ್ತೊಂದು ಅಗ್ನಿ ಪರೀಕ್ಷೆ. ವಿಜಯ್ ದಳಪತಿ ಅದೃಷ್ಟ ಪರೀಕ್ಷೆ. ಇನ್ನೊಂದು ಬದಿಯಲ್ಲಿ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಸ್ಟಾಲಿನ್ ಹೋರಾಟ. ಚುನಾವಣೆಗೆ 1 ವರ್ಷ ಬಾಕಿ ಇರುವಾಗಲೇ ತಮಿಳುನಾಡಿನಲ್ಲಿ ಪೊಲಿಟಿಕಲ್ ಗೇಮ್ ಶುರು ಆಗಿಬಿಟ್ಟಿದೆ. ಅಲ್ಲದೆ ಈ ಸಲ ತಮಿಳುನಾಡು ಎಲೆಕ್ಷನ್ಗೆ ಇಡೀ ದೇಶ ಕಾಯ್ಕೊಂಡು ಕೂತಿದೆ. ಯಾಕಂದ್ರೆ ಯುದ್ಧ ಕೇವಲ ಬಿಜೆಪಿ ಮತ್ತು ಡಿಎಂಕೆ ನಡುವೆ ಮಾತ್ರ ಅಲ್ಲ, ಈ ಬಾರಿ ಅಖಾಡದಲ್ಲಿ ಟಿವಿಕೆ ಕೂಡ ಇದೆ. ದಳಪತಿ ವಿಜಯ್ ಅವರ ಪಕ್ಷ ಟಿವಿಕೆ ಮತ್ತು ಎಐಡಿಎಂಕೆ ಕೂಡ ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಡ್ತಾ ಇದೆ. ನಾವು ಗೇಮ್ನಲ್ಲಿ ಇದ್ದೀವಿ ಅಂತ ತೋರಿಸುವ ಪ್ರಯತ್ನ ನಡೀತಾ ಇದೆ. ಆಲ್ರೆಡಿ ಹಿಂದಿ ವಿವಾದ, ನಿರುದ್ಯೋಗ ಸಮಸ್ಯೆ, ಮದ್ಯದ ವಿವಾದ, ಮಾದಕ ವಸ್ತುಗಳ ಸಮಸ್ಯೆ, ರಾಜಕೀಯದ ದಿಕ್ಕು ಬದಲಿಸೋದಕ್ಕೆ ಹೊರಟಿದೆ. ಇದೆಲ್ಲದರ ನಡುವೆ ತಮಿಳುನಾಡಿನಲ್ಲಿ ಮೈತ್ರಿಯ ಬಗ್ಗೆ ಆಲ್ರೆಡಿ ಚರ್ಚೆ ಕೂಡ ಪ್ರಾರಂಭ ಆಗಿದೆ. ವಿಜಯ್ ಯಾರ ಜೊತೆ ಹೋಗ್ತಾರೆ, ಎಐಡಿಎಂಕೆ ಎಲ್ಲಿಗೆ ಹೋಗುತ್ತೆ, ಈ ತರಹದ ಲೆಕ್ಕಾಚಾರ ನಡೀತಾ ಇದೆ. ಬಿಹಾರ ಎಲೆಕ್ಷನ್ ನಂತರ ಬರೋದೇ ತಮಿಳುನಾಡು ಎಲೆಕ್ಷನ್. ಹೀಗಾಗಿ ತಯಾರಿ ಬಹಳ ಜೋರಾಗಿ ಆಗ್ತಾ ಇದೆ. ಹಾಗೆ ನೋಡಿದರೆ ಸ್ಟಾಲಿನ್ ಸರ್ಕಾರ ಸತತ 2 ಟರ್ಮಿಂದ ತಮಿಳುನಾಡಿನಲ್ಲಿ ಅಧಿಕಾರದಲ್ಲಿದೆ. 2 ಸಲ ಗೆದ್ದವರು 3ನೇ ಸಲವೂ ಗೆಲ್ಲೋದು ಸುಲಭ ಅಲ್ಲ. ಅಫ್ಕೋರ್ಸ್ ಸ್ಟಾಲಿನ್ ಸರ್ಕಾರದ ಮೇಲೆ ಆಡಳಿತ ವಿರೋಧಿ ಅಲೆ ಕೂಡ ಆರಂಭ ಆಗಿದೆ. ಬಹಳಷ್ಟು ಭ್ರಷ್ಟಾಚಾರ ಆರೋಪಗಳು ಸ್ಟಾಲಿನ್ ಹೆಗಲೇರಿ ಕೂತಿದೆ. ತಮಿಳುನಾಡಿನಲ್ಲಿ ಬರೀ ಹಿಂದಿ ಹೇರಿಕೆ ಇಟ್ಕೊಂಡು ರಾಜಕೀಯ ಮಾಡೋ ಸ್ಟಾಲಿನ್ ಕಳೆದ 10 ವರ್ಷದಲ್ಲಿ ರಾಜ್ಯದ ಅಭಿವೃದ್ಧಿಯನ್ನೇ ಮರ್ತು ಬಿಟ್ಟಿದ್ದಾರೆ. ಜನ ಉಗಿತಾ ಇದ್ದಾರೆ. ನಾಯಿ ಹಸ್ದಿತ್ತು, ರೊಟ್ಟಿ ಹಳಸಿತ್ತು ಅನ್ನಂಗೆ ಅಲ್ಲಿನ ಜನರಿಗೆ ಕೂಡ ಇಷ್ಟು ದಿನ ಬೇರೆ ಆಪ್ಷನ್ನೇ ಇರಲಿಲ್ಲ. ಇಷ್ಟು ದಿನ ಏನಾಗಿತ್ತಂದ್ರೆ, ಕರುಣಾನಿಧಿ ಸರಿ ಕೆಲಸ ಮಾಡಿಲ್ವಾ, ಜಯಲಲಿತಾಗೆ ವೋಟ್ ಹಾಕ್ತಾ ಇದ್ರು. ಜಯಲಲಿತಾ ಆಗಿಲ್ವಾ, ಕರುಣಾನಿಧಿಗೆ ವೋಟ್ ಹಾಕ್ತಾ ಇದ್ರು. ಆದರೆ ಜಯಲಲಿತಾ ನಂತರ ಅವರ ಪಕ್ಷ ಈಗ ಡಿವೈಡ್ ಆಗಿಬಿಟ್ಟಿದೆ. ಒಂದು ಪಳನಿಸ್ವಾಮಿ, ಮತ್ತೊಂದು ಪನ್ನೀರ್ ಸೆಲ್ವಂ, ಇನ್ನೊಂದು ಸಣ್ಣ ಭಾಗ ಶಶಿಕಲಾ ಜೊತೆ ಹೋಯಿತು. ಸೊ ಸ್ಟಾಲಿನ್ಗೆ ಅದರ ಲಾಭ ಆಯಿತು. ಸತತವಾಗಿ 2 ಬಾರಿ ಸರ್ಕಾರವನ್ನು ಕೂಡ ರಚನೆ ಮಾಡಿದರು. ಬಟ್ ಈ ಸಲ ಆಯ್ಕೆ ಜಾಸ್ತಿ ಇದೆ. ಅಖಾಡದಲ್ಲಿ ಅಣ್ಣಾಮಲೈ ಹಾಗೂ ವಿಜಯ್ ದಳಪತಿ ಇಬ್ಬರು ಇದ್ದಾರೆ. ಯಾವುದಾದ್ರೂ ಒಂದು ಸಣ್ಣ ಸಪೋರ್ಟ್ಗೆ ಕಾಯ್ಕೊಂಡಿದ್ದಂತಹ ಎಐಎಡಿಎಂಕೆ ಸಿದಾ ವಿಜಯ್ ದಳಪತಿ ಹತ್ರ ಹೋಗಿ ಅಲ್ಲಿ ಮಾತುಕತೆ ಕೂಡ ಮಾಡ್ತಾರೆ. ಆಗ ವಿಜಯ್ ದಳಪತಿ 2 ಷರತ್ತನ್ನು ಇಟ್ಟರು. ವಿಜಯ್ ದಳಪತಿ ಅವರ ಮೊದಲ ಷರತ್ತು ಏನಂದ್ರೆ, ಈ ಮೈತ್ರಿಕೂಟದಲ್ಲಿ ವಿಜಯ್ ದಳಪತಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನೋದು. ಅದನ್ನು ಬಿಟ್ಟು ಕೊಡೋಕೆ ಅವರು ತಯಾರಿಲ್ಲ. 2ನೇ ವಿಷಯ, ಸೀಟು ಹಂಚಿಕೆ. 2 ವಿಷಯದಲ್ಲಿ ಮಾತುಕತೆ ವರ್ಕೌಟ್ ಆಗದೇ ಇರೋ ಕಾರಣ ಮಾತುಕತೆ ಅಲ್ಲೇ ಮುರಿದು ಬಿತ್ತು. ಯಾವಾಗ ವಿಜಯ್ ದಳಪತಿ ಜೊತೆ ಡೀಲ್ ಆಗಲಿಲ್ವೋ, ಪಳನಿಸ್ವಾಮಿ ಈಗ ಮತ್ತೆ ಬಿಜೆಪಿ ಕಡೆ ಬಂದಿದ್ದಾರೆ. ಅಮಿತ್ ಶಾ ಕೆಲವು ದಿನಗಳ ಹಿಂದೆ ತಮಿಳುನಾಡಿಗೆ ಹೋದಾಗ ಕೂಡ ಪಳನಿಸ್ವಾಮಿ ಅವರೊಂದಿಗೆ ಮಾತುಕತೆ ನಡೆದಿತ್ತು. ಎಐಡಿಎಂಕೆ ಪಳನಿಸ್ವಾಮಿ, ಭಾರತೀಯ ಜನತಾ ಪಕ್ಷ, ಪಿಎಂಕೆ, ಎಂಡಿಎಂಕೆ ಈ ಎಲ್ಲ ಪಕ್ಷಗಳು ಮೈತ್ರಿ ಮಾಡಿಕೊಳ್ಳುವ ಒಪ್ಪಂದಕ್ಕೆ ಬರ್ತಾರೆ. ನಂತರ ಅದನ್ನು ಅಣ್ಣಾಮಲೈಯವರ ಜೊತೆ ಮಾತಾಡಿಕೊಳ್ಳಿ ಅಂತಲೂ ಶಾ ಹೇಳಿ ಬಂದಿದ್ರು. ಈಗ ಅಮಿತ್ ಶಾ ಅವರು ಏನೆಲ್ಲ ಮಾತುಕತೆ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅಣ್ಣಾಮಲೈಯವರನ್ನು ಕರೆಸ್ಕೊಳ್ತಾರೆ. ಅಲ್ಲಿ 4 ಪಕ್ಷಗಳ ಮೈತ್ರಿಕೂಟ ಕನ್ಫರ್ಮ್ ಆಗಿದೆ. ಅದರಲ್ಲಿ ಭಾರತೀಯ ಜನತಾ ಪಕ್ಷ, ಪಳನಿಸ್ವಾಮಿಯವರ ಎಐಎಡಿಎಂಕೆ, ಎಂಡಿಎಂ ಪಕ್ಷ, ಮತ್ತೊಂದು ಪಿಎಂಕೆ ಪಕ್ಷ, ಈ 4 ಪಾರ್ಟಿ ಮೈತ್ರಿಕೂಟಕ್ಕೆ ಒಪ್ಕೊಂಡಿದೆ. ಇನ್ನು ಕೆಲವು ಪಕ್ಷಗಳನ್ನು ವಿಲೀನಗೊಳಿಸುವ ಒಪ್ಪಂದಕ್ಕೆ ಬರಲಾಗಿದೆ. ಈ ತಮಿಳುನಾಡಿನಲ್ಲಿ ಡಿಎಂಕೆ ವಿರುದ್ಧ ಯಾರು ನಿಲ್ತಾರೆ ಅನ್ನೋದು ಇಂಪಾರ್ಟೆಂಟ್. ಶತ್ರುವಿನ ಶತ್ರು ಮಿತ್ರ ಅನ್ನೋ ಸ್ಟ್ರಾಟಜಿಯನ್ನು ಮಾಡಲಾಗ್ತಾ ಇದೆ. ಟು ಬಿ ಫ್ರ್ಯಾಂಕ್, ತಮಿಳುನಾಡಿನಲ್ಲಿ ಬಿಜೆಪಿಗೆ ಅಷ್ಟೊಂದು ಪ್ರಭಾವ ಇಲ್ಲ. ತಮಿಳುನಾಡಿನಲ್ಲಿ ಬಿಜೆಪಿ ಅಷ್ಟೊಂದು ದೊಡ್ಡ ಪಾರ್ಟಿ ಕೂಡ ಅಲ್ಲ. ಪಕ್ಷವನ್ನ ಅಣ್ಣಾಮಲೈ ಈಗ ಕಟ್ತಾ ಇದ್ದಾರೆ ಅಷ್ಟೇ. ಆದರೆ ಎಐಎಡಿಎಂಕೆ ಹಾಗಲ್ಲ. ಸಂಘಟನೆ ಇದೆ, ಸಾಕಷ್ಟು ಸಮಯದಿಂದ ರಾಜಕೀಯ ಮಾಡಿಕೊಂಡು ಬಂದಿದ್ರಿಂದ ಸ್ವಲ್ಪ ರಾಜಕೀಯ ತಂತ್ರಗಳು ಗೊತ್ತಿದೆ. ಚುನಾವಣೆಯಲ್ಲಿ ಸಂಘಟನೆ ಇರಬೇಕು, ಒಳ್ಳೆಯ ಪ್ರಚಾರ ಸಿಗಬೇಕು, ಆಗ ಚುನಾವಣೆಯನ್ನು ಗೆಲ್ಲಬಹುದು. ಅದಕ್ಕಾಗಿ ಬಿಜೆಪಿ ಈ ಮೈತ್ರಿಯನ್ನು ಒಪ್ಕೊಂಡಿರೋದು. ಅಲ್ಲದೆ ಇತ್ತೀಚಿನ ಒಂದು ಸಮೀಕ್ಷೆ ಪ್ರಕಾರ 27% ಜನರು ಸ್ಟಾಲಿನ್ ಮತ್ತೆ ಆಯ್ಕೆ ಆಗಬೇಕು ಅಂತಿದ್ದಾರೆ.
18% ಜನರು ಟಿವಿಕೆ ಪಕ್ಷದ ವಿಜಯ್ ದಳಪತಿ ಮುಖ್ಯಮಂತ್ರಿ ಆಗಬೇಕು ಅಂತಿದ್ದಾರೆ. 10% ಪಳನಿಸ್ವಾಮಿ ಸಿಎಂ ಆಗಲಿ ಅಂತಿದ್ದಾರೆ. ಹಾಗೆ 9% ಜನ ಅಣ್ಣಾಮಲೈ ಪರ ಇದ್ದಾರೆ. ಇದೇ ಸಮೀಕ್ಷೆಯಲ್ಲಿ ಒಂದು ಕುತೂಹಲಕಾರಿ ಅಂಶ ಇದೆ. ತಮಿಳುನಾಡಿನಲ್ಲಿ 15% ಜನ ಸ್ಟಾಲಿನ್ ಸರ್ಕಾರದ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು. ಆದರೆ 36% ಜನ ಸ್ಟಾಲಿನ್ ಸರ್ಕಾರವನ್ನು ಓಕೆ ಅಂದಿದೆ. ಹಾಗೆ 15% ಜನ ಸ್ಟಾಲಿನ್ ಸರ್ಕಾರ ಅಗತ್ಯ ಇಲ್ಲ ಅಂದಿದ್ದಾರೆ. ಒಟ್ಟಾರೆ ತಮಿಳುನಾಡಿನಲ್ಲಿ 40-45% ಜನ ಸ್ಟಾಲಿನ್ ಸರ್ಕಾರದಿಂದ ಸಂತೋಷವಾಗಿಲ್ಲ. ಇದರ ಅರ್ಥ ಏನಂದರೆ ಸ್ಟಾಲಿನ್ ಸರ್ಕಾರವನ್ನು ಹೊರತುಪಡಿಸಿ ಇನ್ನೊಂದು ಬಲವಾದ ಪಕ್ಷ ತಮಿಳುನಾಡಿನಲ್ಲಿ ಇಲ್ಲ. ಹಾಗಾಗಿ ಸ್ಟಾಲಿನ್ ಅಧಿಕಾರದಲ್ಲಿದ್ದಾರೆ ಅಷ್ಟೇ. ತಮಿಳುನಾಡಿನಲ್ಲಿ ಸ್ಟಾಲಿನ್ ವಿರುದ್ಧ ಸರಿಯಾದ ಒಬ್ಬ ಲೀಡರ್ ಸಿಕ್ಕಿದ್ರೆ ಇದ್ದಕ್ಕಿದ್ದಂತೆ ವೋಟಿಂಗ್ ಪರ್ಸೆಂಟ್ ಕೂಡ ಹೆಚ್ಚಾಗುತ್ತೆ. ಯಾಕಂದರೆ ಸ್ಟಾಲಿನನ್ನು 85% ಜನ ವಿರೋಧಿಸ್ತಾರೆ. ಸಿ ವೋಟರ್ ಸಮೀಕ್ಷೆ ಪ್ರಕಾರ ಯಾವುದೇ ರಾಜ್ಯದ ಯಾವುದೇ ಮುಖ್ಯಮಂತ್ರಿಗೆ ಇಷ್ಟೊಂದು ವಿರೋಧ ಇರಲಿಲ್ಲ. ನೋಡೋಣ, ಇನ್ನು ಈಗ ಆಟ ಶುರುವಾಗಿದೆ. ಯಾವಾಗ ಯಾರು ಬೇಕಾದರೂ ಗೋಲ್ ಹೊಡಿಬಹುದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.